ಧ್ವನಿ ಕನ್ನಡ, ಪ್ರತಿಯೊಬ್ಬ ಕನ್ನಡಿಗನ ಧ್ವನಿ. ಕಡಕೋಳ ಗ್ರಾಮದಲ್ಲಿಂದು ಸಂವಿಧಾನ ಜಾಗೃತಿ ಜಾಥಾ ರಥಕ್ಕೆ ಅದ್ದೂರಿ ಸ್ವಾಗತವನ್ನು ಕೋರಲಾಯಿತು. ಸಂವಿಧಾನ ರಕ್ಷಣೆ ಎಂದರೆ ಅದು ಎಲ್ಲರ ರಕ್ಷಣೆ ಮಾಡಿದಂತೆ. ಆದ್ದರಿಂದ ನಾವು ನೀವೆಲ್ಲರೂ ಸಂವಿಧಾನ ರಕ್ಷಣೆಗೆ ಮುಂದಾಗಬೇಕು ಎಂದು ಕಡಕೋಳ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಹೇಮಾ ಶರಣಪ್ಪ ಹರ್ಲಾಪುರ್ ಹೇಳಿದರು. ತಾಲೂಕಿನ ಕಡಕೋಳ ಗ್ರಾಮದಲ್ಲಿ ರವಿವಾರ ಪಬ್ಲಿಕ್ ಸ್ಕೂಲ್ನಲ್ಲಿ ನಡೆದ ಸಂವಿಧಾನ ಜಾಗೃತಿ ಜಾಥಾ ಕಾರ್ಯಕ್ರಮದಲ್ಲಿ ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿ ಸಂವಿಧಾನ ಪೀಠಿಕೆಯನ್ನು ಓದುವುದರೊಂದಿಗೆ ಮಾತನಾಡಿದರು. ದೇಶದ ಸಾಮಾಜಿಕ, ರಾಜಕೀಯ, ಆರ್ಥಿಕ ವಿಕಸನಕ್ಕೆ ಸಂವಿಧಾನವನ್ನು ಬಲಪಡಿಸಬೇಕಾಗಿದೆ. ಸಂವಿಧಾನದ ಮೂಲ ಅಂಶಗಳಾದ ಧರ್ಮ, ನಿರಪೇಕ್ಷತೆ, ಜಾತ್ಯತೀತತೆ ಹಾಗೂ ಅಭಿವ್ಯಕ್ತಿ ಸ್ವಾತಂತ್ರ್ಯ ಒದಗಿಸುವ ವಿಧಿಗಳು, ಮೂಲಭೂತ ಹಕ್ಕುಗಳು, ಕರ್ತವ್ಯಗಳು ಮತ್ತು ರಾಜ್ಯ ನಿರ್ದೇಶಕ ತತ್ವಗಳನ್ನು ಖಾತ್ರಿಪಡಿಸುವ ವಿಷಯಗಳ ಬಗೆಗೆ ನಾವೆಲ್ಲರೂ ಅರ್ಥ ಮಾಡಿಕೊಂಡು ಸಂವಿಧಾನ ರಕ್ಷಣೆಗೆ ಮುಂದಾಗೋಣ ಎಂದು ಹೇಳಿದರು. ಊರಿನ ಪ್ರಮುಖ ಬೀದಿಗಳಲ್ಲಿ ಸಂವಿಧಾನ ರಥವು ಸಂಚರಿಸಿ ಶಾಲೆಯನ್ನು ತಲುಪಿತು. ಈ ವೇಳೆ ಶಾಲೆಯ ವಿದ್ಯಾರ್ಥಿನಿಯರಿಂದ ಸ್ವಾಗತ ಗೀತೆಯನ್ನು ಹಾಡಲಾಯಿತು. ಶಿಕ್ಷಕರಾದ ವೆಂಕಟೇಶ್ ಅರ್ಕಸಾಲಿ ಅವರಿಂದ ನಿರೂಪಣೆಯನ್ನು ಮಾಡಲಾಯಿತು. ಕಲಾ ತಂಡದವರಿಂದ ಕ್ರಾಂತಿ ಗೀತೆಯನ್ನು ಹಾಡುವುದರ ಮೂಲಕ ಉಪನ್ಯಾಸ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಡಲಾಯಿತು. ಈ ವೇಳೆ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಮುತ್ತಣ್ಣ ಸಂಕನೂರ್, ಬಿಜಿ ನ್ಯಾಮಗೌಡ್ರ್, ಬಿಜಿ ಇಟಗಿ, ಎಂಜಿ ಇಟಗಿ, ಎಚ್ಎಂ ಅಗಸರ್, ವೈಡಿ ಭಜಂತ್ರಿ, ಬಿಎಸ್ ಹಡಪದ್, ಅರಣ್ಯ ಇಲಾಖೆ ಅಧಿಕಾರಿ ರಾಮಪ್ಪ ಪೂಜಾರ್, ಸೀಮಾ ಮಡಿವಾಳರ್, ವಿನಾಯಕ ಗಾಣಗೇರ್, ಗಿರೀಶ್ ಕೊಪ್ಪದ್, ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ತಿಪ್ಪಣ್ಣ ಕೊಂಚಿಗೇರಿ, ಪಿಡಿಒ ಸುಜಾತ ಕಪ್ಲಿ, ಬಿಜೆಪಿ ಯುವ ಮುಖಂಡ ಶರಣಪ್ಪ ಹರ್ಲಾಪುರ್, ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ಗಿರಿಜವ್ವ ಲಮಾಣಿ, ಸದಸ್ಯರಾದ ಸಿದ್ದಪ್ಪ ಮುದೋಳ್, ರುದ್ರಗೌಡ ಪಾಟೀಲ್, ಬಸವ್ವ ಮಾದರ್, ರಾಮಣ್ಣ ಹರ್ಲಾಪುರ್, ಮಾರ್ತಂಡಪ್ಪ ಹಾದಿಮನಿ, ಜಯಮ್ಮ ಉಪ್ಪಾರ್, ದಲಿತ ಮುಖಂಡರಾದ ಬಸವರಾಜ ಪೂಜಾರ್, ಮಲ್ಲೇಶ್ ಪೂಜಾರ್, ರಾಘವೇಂದ್ರ ಬಳ್ಳಾರಿ, ಮಂಜುನಾಥ ಹಾವೇರಿ, ಮೌನೇಶ್ ಕೊಂಚಿಗೇರಿ, ಮಹೇಶ್ ಗೌಡ್ರ್, ದುರ್ಗಪ್ಪ ವಡ್ಡರ್, ಅಪ್ಪು ಪೂಜಾರ್, ಭರತ ಪೂಜಾರ್, ಮಂಜು ಮೇಗೇರಿ, ಕವಿತಾ ಮಾದರ್, ಬಸಮ್ಮ ಮಾದರ್, ಸಂತು ಪೂಜಾರ್, ರವಿ ಗುಡಿಮನಿ, ಸಿದ್ದು ಮೇಗೇರಿ, ಬಸವರಾಜ್ ಮಲಿಯನ್ನವರ್, ಮಲ್ಲಿಕಾರ್ಜುನ್ ಪೂಜಾರ್, ಶರಣಪ್ಪ ಪೂಜಾರ್ ಸೇರಿದಂತೆ ಇನ್ನೂ ಅನೇಕ ಗ್ರಾಮಸ್ಥರು, ದಲಿತ ಮುಖಂಡರು ಹಾಗೂ ಶಾಲೆಯ ಮುದ್ದು ಮಕ್ಕಳು ಸೇರಿ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಗೊಳಿಸಿದರು.
ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಂವಿಧಾನ ಜಾಗೃತ ಕಾರ್ಯಕ್ರಮಕ್ಕೆ ಜೈ ಭೀಮ್, ಜೈ ಭೀಮ್, ಜೈ ಭೀಮ್, ಜೈ ಜೈ ಭೀಮ್, ಜೈ ಜೈ ಭೀಮ್. ಅನೇಕ ಸಮಿತಿಗಳಲ್ಲಿ ಪ್ರಮುಖವಾಗಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಕರಡು ಸಮಿತಿಯ ಅಧ್ಯಕ್ಷರಾಗಿ ಅದನ್ನು ಪರಿಚಯಿಸಿದರು. ನಮ್ಮನ್ನ ಅದಕ್ಕೆ ಪಂಚಾಯಿತಿ ವತಿಯಿಂದ ಹಾಗೂ ಸಮಾಜ ಕಲ್ಯಾಣ ವತಿಯಿಂದ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತೇವೆ. ಹಾಗೆ ಇನ್ನು ಊರಿನ ಗಣ್ಯ ವ್ಯಕ್ತಿಗಳು, ಹಿರಿಯರು, ಯುವತಿಯರು, ಆಮೇಲೆ ಕುಂಭ ಹೊತ್ತಂತಹ ಸ್ತ್ರೀ ಸಂಘದ ಸ್ತ್ರೀ ಶಕ್ತಿಗಳು, ಹಾಗೆ ನಮ್ಮ ಮುದ್ದು ವಿದ್ಯಾರ್ಥಿಗಳು ವೇಷಭೂಷಣಗಳನ್ನು ಕೊಟ್ಟಂತಹ ಮುದ್ದು ನೀವು ಈ ಸಂವಿಧಾನ ಜಾಥಾ ಕಾರ್ಯಕ್ರಮವನ್ನು ಇಡೀ ಕಡ್ಕೋಳ ಗ್ರಾಮ ಪಂಚಾಯತಿಗೆ ಮನಮುಟ್ಟಿಸಬೇಕು. ಪ್ರತಿಯೊಂದು ಮನೆಗೂ ಈ ಸಂವಿಧಾನ ಜಾಥಾ ಮನೆ ಮುಟ್ಟಬೇಕು ಅಂತೇಳಿ ನಮ್ಮ ಏನು ಜಿಲ್ಲಾಡಳಿತ ನಮ್ಗೆ ವಹಿಸ್ಕೊಟ್ಟಿತ್ತು. ಅದೇ ರೀತಿಯಾಗಿ ನಾವು ಮೀಟಿಂಗ್ ಮಾಡಿದಾಗ ನಿಜವಾಗಿಯೂ ಕಡ್ಕೋಳ ಗ್ರಾಮ ಪಂಚಾಯತಿ ವ್ಯಾಪ್ತಿರ್ತಕ್ಕಂಥ ಎಲ್ಲ ಅಧ್ಯಕ್ಷರು, ಊರಿನ ಹಿರಿಯರು, ಸದಸ್ಯರುಗಳೆಲ್ಲ ಮನಸ್ಸು ತುಂಬಿ ಸರ್ ನಾವು ಈ ಕಾರ್ಯಕ್ರಮವನ್ನು ಭರ್ಜರಿಯಾಗಿ ಅನೇಕ ಸಮಿತಿಗಳಲ್ಲಿ ಪ್ರಮುಖವಾಗಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಕರಡು ಸಮಿತಿಯ ಅಧ್ಯಕ್ಷರಾಗಿ ಅದನ್ನು ಪರಿಚಯಿಸಿದರು. ನಮ್ಮನ್ನ ಅದಕ್ಕೆ ಸಮರ್ಪಣೆಗೊಳಿಸಿದರು. ಎಲ್ಲರೂ ಚಪ್ಪಾಳೆಯನ್ನು ಹೊಡೆಯುವ ಮೂಲಕ ಉದ್ಘಾಟನೆಯನ್ನು ಮಾಡಿದಂತ ಎಲ್ಲ ಮಾನ್ಯರಿಗೆ ಧನ್ಯವಾದಗಳು. ಸಂವಿಧಾನ ಜಾಗೃತಿ ಜಾಥಾದ ಈ ವೇದಿಕೆ ಕಾರ್ಯಕ್ರಮಕ್ಕೆ ಉದ್ಘಾಟನೆಯನ್ನು ಮಾಡಿದಂತ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ತಾಲೂಕ್ ಪಂಚಾಯತಿಯ ಮಾಜಿ ಸದಸ್ಯರಾದಂತಹ ನೋಡಲ್ ಅಧಿಕಾರಿಗಳಾದಂತಹ
ಡಾಕ್ಟರ್ BR ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಈ ವೇದಿಕೆ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದಾರೆ. ಎಲ್ಲ ಗ್ರಾಮ ಪಂಚಾಯತಿಯ ಅಧ್ಯಕ್ಷರಾದಿಯಾಗಿ ಎಲ್ಲ ಗ್ರಾಮ ಪಂಚಾಯತಿ ಭಾರತವನ್ನು ಒಂದು ಸಾರ್ವಭೌಮ ಸಮಾಜವಾದಿ ಸರ್ವಧರ್ಮ ಸಮಭಾವದ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ರಚಿಸಲು ಮತ್ತು ಅದರ ಸಮಸ್ತ ನಾಗರಿಕರಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯ ವಿಚಾರ ವಿಶ್ವಾಸ ಧರ್ಮಶ್ರದ್ಧೆ ಮತ್ತು ಉಪಾಸನಾ ಸ್ವಾತಂತ್ರ್ಯ ಸ್ಥಾನಮಾನ ಹಾಗೂ ಅವಕಾಶ ಸಮಾನತೆ ದೊರೆಯುವಂತೆ ಮಾಡಲು ಮತ್ತು ವ್ಯಕ್ತಿ ಗೌರವವನ್ನು ರಾಷ್ಟ್ರದ ಏಕತೆಯನ್ನು ಹಾಗೂ ಅಖಂಡತೆಯನ್ನು ಸುನಿಶ್ಚಿತಗೊಳಿಸಿ ಅವರಲ್ಲಿ ಭ್ರಾತೃಭಾವನೆಯನ್ನು ವೃದ್ಧಿಗೊಳಿಸಲು ಭಾರತೀಯ ಸಂವಿಧಾನವನ್ನು